ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ತುಂಬಾ ತಳಮಟ್ಟದ ಪ್ರಮುಖ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಕರ್ನಾಟಕ ಸರ್ಕಾರದ ಹಾಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಇವರು ಸಚಿವರಾದ್ಮೇಲೆ ಇವರ ವರ್ಕಿಂಗ್ ಸ್ಟೈಲ್ ನೋಡಿದ್ರೆ ಗ್ರಾಮ ಪಂಚಾಯಿತಿಗಳು ಹಾಗೂ ತಾಲೂಕು ಪಂಚಾಯಿತಿಗಳನ್ನ ತುಂಬಾನೇ ಸ್ಮಾರ್ಟ್ ಮಾಡಿರಬಹುದು ಅನ್ಸುತ್ತೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕು ಪಂಚಾಯಿತಿಯ ಪ್ರಸ್ತುತ ನಿರ್ವಹಣೆಯ ಕಟ್ಟಡ ನೋಡಿದ್ರೆ ಗೊತ್ತಾಗುತ್ತೆ ಇವರು ಎಷ್ಟು ಸ್ಮಾರ್ಟ್ ಅಂತ. ಹೌದು, ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಶಿವರಾಮ್ ಹೆಬ್ಬಾರ್ ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ತಾಲೂಕು ಪಂಚಾಯಿತಿ ಕಟ್ಟಡ ಶಿಥಿಲಗೊಂಡು ದಶಕಗಳೇ ಕಳೆದಿದೆ. ಮೇಲ್ಛಾವಣಿ ಎಲ್ಲ ದಿನಕ್ಕೆ ಕಳಚಿ ಬೀಳ್ತಾ ಇದೆ. ಮತ್ತೊಂದು ಕಡೆ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಸುರಿಯೋದ್ರಿಂದ ಕಚೇರಿಗಳಲ್ಲಿ ಮಳೆ ನೀರು ಬೀಳುವುದು ಕಾಮನ್ ಆಗಿದೆ. ಬಹುತೇಕ ಮೇಲ್ಛಾವಣಿಯಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತಿದೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರಿಗೂ ತನ್ನ ವೇದನೆ ಹೇಳಲಾಗಿದೆ. ಈ ಪಾಳು ಬಿದ್ದ ಕಟ್ಟಡದಲ್ಲಿ ದಿನನಿತ್ಯ ಕೆಲಸ ನಿರ್ವಹಣೆ ಮಾಡ್ತಾರೆ. ಆದ್ದರಿಂದ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಯಲ್ಲಾಪುರ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ಕೊಟ್ಟು ತಾಲೂಕು ಪಂಚಾಯಿತಿ ಇಒ ರಾಜೇಶ್ ದಾನವಾಡ್ಕರ್ ಅವರ ಜೊತೆ ಸಂವಾದ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶಾ ಶಶಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿ ಸಾಕಷ್ಟು ತಾಲೂಕ್ ಪಂಚಾಯಿತಿಗಳು ತನ್ನದೇ ರೀತಿಯಲ್ಲಿ ಹೆಸರು ಪಡೆದಿವೆ. ಬಹುಶಃ ಮತ್ತೆ ಭಾಗಶಃ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ತಾಲೂಕ್ ಪಂಚಾಯಿತಿಗಳ ಕಟ್ಟಡ ನಿರ್ವಹಣೆಯ ಕಟ್ಟಡಗಳು ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ. ವಿಶೇಷವಾಗಿ ಸಾಕಷ್ಟು ಇಂಥ ತಾಲೂಕು ಪಂಚಾಯಿತಿಗಳ ಒಂದು ರೀತಿ ನಿರ್ವಹಣೆ ಕಟ್ಟಡಗಳ ಪರಿಸ್ಥಿತಿಗಳಲ್ಲಿ ಸಾಕಷ್ಟು ಶಿಥಿಲಗೊಂಡಿರ್ತಕ್ಕಂಥದ್ದು. ಒಂದು ರೀತಿ ಯಲ್ಲಾಪುರದ ತಾಲೂಕ್ ಪಂಚಾಯಿತಿಯ ಒಂದು ರೀತಿ ಕಟ್ಟಡ ಕೇಂದ್ರ, ತಾಲೂಕ್ ಪಂಚಾಯಿತಿ ಕಟ್ಟಡ ಕೇಂದ್ರ ಮಳೆಗಾಲದಲ್ಲಂತೂ ಸಾಕಷ್ಟು ಸೋರುತ್ತೆ, ಸಾಕಷ್ಟು ಶಿಥಿಲಗೊಂಡಿದೆ. ಸರ್ಕಾರ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಫಂಡ್ಗಳು ಕೊಡ್ತೈತೆ ಒಂದು ರೀತಿ ಸಬಲೀಕರಣಕ್ಕೆ ಮತ್ತೆ ವಿಶೇಷವಾಗಿ ತಾಲೂಕ್ ಪಂಚಾಯಿತಿಗಳ ಕಟ್ಟಡ ಒಂದು ರೀತಿ ನಿರ್ಮಾಣಕ್ಕೆ. ಆದ್ರೆ ಬಹುಶಃ ಇಲ್ಲಿಯ ಪರಿಸ್ಥಿತಿ ನೋಡ್ಬಿಟ್ರೆ ಇದರಲ್ಲೇ ಸಹ ಮಳೆಗಾಲದಲ್ಲಿ ಪಾಪ ಅಧಿಕಾರಿಗಳು ಆ ಮಳೆಯಲ್ಲೇ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಸಾಕಷ್ಟು ಸೋರ್ತೈತೆ. ಮತ್ತೆ ಕನಿಷ್ಠ ಮಳೆಗಾಲದಲ್ಲಿ ಈ ಒಂದು ಕಟ್ಟಡಗಳಿಗೆ ಅಟ್ಲೀಸ್ಟ್ ಇದು ಸೀಟು ಸಹ ಹಾಕಿಲ್ಲ. ಬಹುಶಃ ಸಿಇಒ ಸಾಹೇಬ್ರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರ ಗಮನಕ್ಕೆ ತಗೊಬರ್ತಾ ಇದ್ದೀನಿ. ಈ ಬಗ್ಗೆ ಸ್ವತಃ ಸಾಕಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಹೇಳ್ತಾರೆ ಬನ್ನಿ ಅವ್ರ ತಾವ ಚರ್ಚೆ ಮಾಡೋಣ. ಅಷ್ಟು ಒಂದ್ ರೀತಿ ತಾವು ನೋಡಿದ್ರೆ ತುಂಬಾ ಸ್ಮಾರ್ಟ್ ಇದ್ದೀರಾ, ಆದ್ರೆ ಎಲ್ಲ ಒಂದ್ ಕಡೆ ಈ ಕಟ್ಟಡ ನೋಡಿದ್ರೆ ತುಂಬಾ ಇದಿದೆ, ಸಾಕಷ್ಟು ಶಿಥಿಲಗೊಂಡಿದೆ. ಯಾಕೆ ಸರ್ ತಮ್ಮಂತ ಒಳ್ಳೆ ಎಫಿಷಿಯನ್ಸಿ ಆಫೀಸರ್ಗೆ ಇಂಥ ಕಚೇರಿನ? ಇಲ್ಲ ಬಸವರಾಜ್, ಇದನ್ನ ಆಲ್ರೆಡಿ ನಾನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. MLA ಸರ್ ಹತ್ರ ಮಾತಾಡಿದ್ದೀನಿ. MLA ಸರ್ ಕೂಡ ಫಂಡ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಂದ್ ಕೂಡಲೇ ಸಾಹೇಬ್ ಜೊತೆ ಮಾತಾಡಿದ್ದೀನಿ, ಫಂಡ್ ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ನಮ್ದು 15 ಫಂಡ್ ಅನ್ಟೈಡ್ ಏನು ಬರುತ್ತೆ, ನಿರ್ಬಂಧಿತ ಅನುದಾನ ಏನು ಬರುತ್ತೆ, ಅದರಲ್ಲಿ ನಾವು ನಮ್ಮ ತಾಲೂಕಿಗೆ ತಾಲೂಕ್ ಪಂಚಾಯತ್ ನಮ್ಮ ಕಟ್ಟಡಕ್ಕೆ ಖರ್ಚು ಮಾಡ್ಲಿಕ್ಕೆ ಬರಲ್ಲ. ಹೀಗಾಗಿ ನಮ್ಗೆ ಈಗ ಇದನ್ನ ಏನು ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ MLA ಸರ್ ಗಮನಕ್ಕೂ ಇದೆ, ನಮ್ಮ ಸಿಇಒ ಸರ್ ಗಮನಕ್ಕೂ ನಾನು ತಂದಿದ್ದೀನಿ, ಲೆಟರ್ ಬರ್ದಿದ್ದೀನಿ ಕೂಡ ಅವರಿಗೆ. ನಾವು ಈಗ ಫಾರ್ ಟೈಮ್ ಬೇಯಿಂಗ್ ಟೆಂಪ್ರವರಿ ಆಗಿ ಇಲ್ಲಿಂದ ಹಿಂದ್ಗಡೆ ನಮ್ದು ಸಾಮರ್ಥ್ಯ ಸೌಧ ಇದೆ, ಅದು ಸೂಚಿತಲ್ಲಿದೆ, ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ನಾನು ಪರ್ಮಿಷನ್ ಕೇಳಿದ್ದೀನಿ ಸಾಹೇಬ್ರಿಗೆ. ಸಾಹೇಬ್ರು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೂಕ್ತವಾಗಿ ಪರ್ಮಿಷನ್ ಇನ್ನೊಂದು 2-3 ದಿನದಲ್ಲಿ ನನಗೆ ಅದು ರಿಪ್ಲೈ ಬರೋ ನಿರೀಕ್ಷೆ ಇದೆ. ಅದಾದ ಕೂಡಲೇ ನಾವು ಅಲ್ಲಿ ಶಿಫ್ಟ್ ಮಾಡ್ಕೊತೀವಿ. ನಂತರ ಇದನ್ನ ಮುಂದೆ ಏನಾದ್ರು ಫಂಡ್ ಬಂತಂದ್ರೆ ಅದು ಏನು ರೂಫ್ ಏನಿದೆ ಅದು ಸ್ವಲ್ಪ ಸೋರ್ತಾ ಇದೆ, ಅದರದ್ದು ರಿಪೇರಿ ಮತ್ತು ಮೈನರ್ ರಿಪೇರಿ ಏನಿದೆ ನಾನು ಮಾಡ್ಕೊಂಡು ಇದನ್ನ ಸೂಚಿತೆಯಲ್ಲಿ ತರ್ತೀವಿ. ಅಷ್ಟರವರೆಗೂ ನಾವು ಅಲ್ಲಿ ಹಿಂದ್ಗಡೆ ಶಿಫ್ಟ್ ಆಗ್ತೀವಿ. ಅಲ್ಲ ಸರ್, ಇಷ್ಟು ದಿನ ಮಳೆಗಾಲದಲ್ಲಿ ಸೋರ್ತಾ ಇತ್ತು, ಅಲ್ಲ ಸ್ವಲ್ಪ ಸೋರ್ತಾ ಇದೆ ಅಂದ್ರೆ ಬಾಳ ಏನಿದಿಲ್ಲ. ಮೇಲ್ಗಡೆ ಹಂಚಿದೆ, ಬಟ್ ಹಂಚು ಹೊಡೆದಿದೆ, ಕೆಲವೊಂದ್ ಕಡೆ ಹೊಡೆದಿದೆ, ಅದಷ್ಟೇ ಸೋರ್ತಾ ಇದೆ. 1-2 ಕಡೆ ಸೋರುತ್ತೆ. ನನ್ನ ಕ್ಯಾಬಿನ್ ಅಲ್ಲಿ ಏನ್ ಸೋರಲ್ಲ, ಬಟ್ ಆ ಕಡೆ ನಮ್ಮ ಆಫೀಸ್ ರೂಮ್ ಅಲ್ಲಿ ಒಂದ್ ಕಡೆ ಸೋರ್ತದೆ. ಅಲ್ಲಿ ಫಾರ್ ಟೈಮ್ ಬೇಯಿಂಗ್ ಟೆಂಪ್ರರಿ ರಿಪೇರಿ ಮಾಡಿಸಿದ್ದೀನಿ. ಮೊನ್ನೆ ನಾನು PRD ಇವ್ರಿಗೆ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ PRD ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಕರೆಸಿ ಇವರಿಗೆ AW ಕರೆಸಿ ಬಿಲ್ಡಿಂಗ್ ತೋರಿಸಿದ್ದೀನಿ. ಬಿಲ್ಡಿಂಗ್ ತೋರಿಸಿದವರು ವಾಲ್ಸ್ ಎಲ್ಲ ಇದಾಗಿದೆ, ಬಟ್ ಸುಸ್ಥಿತಿಯಲ್ಲಿದೆ, ಬಟ್ ಮೇಲಿನ ರೂಫ್ ಅಷ್ಟು ಚೇಂಜ್ ಮಾಡ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ಬಟ್ ನಾವೀಗ ನಮ್ಮ MLA ಸರ್ ಏನಂದಿದ್ದಾರೆ, ನಾನು ಫಂಡ್ ತಗೊಂಡ್ಬರ್ತೀನಿ, ಫಂಡ್ ಇದು ಮಾಡ್ತೀನಿ, ಪೂರ ಹೊಸದೇ ಬಿಲ್ಡಿಂಗ್ ಕಟ್ಟೋಣ ಅಂತ ಹೇಳಿ ಶಾಸಕರು ಇದು ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಅದನ್ನ ವೇಟ್ ಮಾಡ್ತಾ ಇದೀವಿ. ಅದು ಬಂದ ಕೂಡಲೇ ನಾವು ಹೊಸ ಬಿಲ್ಡಿಂಗ್ ಅಷ್ಟವರೆಗೂ ನಾವು ಹಿಂದ್ಗಡೆ ಶಿಫ್ಟ್ ಮಾಡ್ತೀವಿ. ಈಗ ನಾನು ಲೆಟರ್ ಬರ್ದಿದ್ದೀನಿ ಆಲ್ರೆಡಿ 1 ವಾರ ಆಯ್ತು. ಈಗ ಸಾಹೇಬ್ರಿಗೂ 1-2-3 ದಿನದಲ್ಲಿ ನಿರೀಕ್ಷೆ ಇದೆ. ಅವ್ರ ರಿಪ್ಲೈ ಬಂದ ಕೂಡಲೇ ನಾನು ಇಮಿಡಿಯೇಟ್ಲಿ ಶಿಫ್ಟ್ ಮಾಡ್ಕೊತೀನಿ. ಈಗ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಲ್ಲಾಪುರ ಒಂದ್ ರೀತಿ ತಾಲೂಕ್ ಪಂಚಾಯತಿ ಕಟ್ಟಡ ಒಂದ್ ರೀತಿ ತುಂಬಾ ಶಿಥಿಲಗೊಂಡಿರೋ ಬಗ್ಗೆ ವರದಿ ಮಾಡ್ತಾ ಇದ್ದೆ. ಹಾಗಾಗಿ ತಮ್ಮ ಗಮನಕ್ಕೆ ತಗೊಬಂದಿತ್ತು ಸಿಇಒ ಸಾಹೇಬ್ರು. ಹೌದು, ತುಂಬಾ ಪಾಳು ಬಿದ್ದಿದೆ, ಮಳೆಗಾಲದಲ್ಲಿ ಅಲ್ಲೇ ಕೆಲಸ ಮಾಡ್ತಾರೆ, ದಿನೇ ಮೇಲ್ಛಾವಣಿ ಕುಸಿತಾ ಇದೆ ಸರ್. ಹೌದು, ಹಾ ಸರ್. ಬಹಳ ಹಳೆ ಆಫೀಸ್ ಇದೆ, ನನಗೆ ಗೊತ್ತು. ನಾನು ಕೂಡ ಅಲ್ಲಿ 1 ತಿಂಗಳು ಇವಾಗ ಕೆಲಸ ಮಾಡಿದೆ 7 ವರ್ಷ ಹಿಂದೆ, ಹಾ ರೀ. ಪ್ರೊಬೇಷನ್ ಇದ್ದಾಗ. ಹಾ ರೀ.
ಈಗ ಎಲ್ಲ ತಾಲೂಕಿಂದ ನಾವು ಪ್ರಪೋಸಲ್ಸ್ ಅನ್ನು ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದೀನಿ. ಐ ಥಿಂಕ್ ಯಲ್ಲಾಪುರದ ಆಲ್ರೆಡಿ ಹೋಗಿರಬಹುದು. ಅಂತ ಒಂದಲ್ಲಿ ಏನೇನು ಬರ್ತದೆ ನಮ್ದು ಆ್ಯಕ್ಷನ್ ಪ್ಲಾನ್ ಎಲ್ಲ ಇಟ್ಬಿಟ್ಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಂ ಸರ್. ಡೆಫಿನೆಟ್ಲಿ ನಾವು ನಮ್ಮ ಈಗ ಡಿಸ್ಟ್ರಿಕ್ಟ್ ಆ್ಯಕ್ಷನ್ ಪ್ಲಾನಲ್ಲಿ ಕೂಡ ಇನ್ಕ್ಲೂಡ್ ಮಾಡೋಕ್ಕೆ ನಾನು ಅವರಿಗೆ ಡೈರೆಕ್ಷನ್ ನೀಡಿದೆ. ಹಾಂ. ಅದು ಅಪ್ರೂವ್ ಆದ ನಂತರ ಇಮಿಡಿಯೇಟ್ಲಿ ವಿಲ್ ಟೇಕ್ ಅಪ್ ದ ವರ್ಕ್. ಅದೇ ಪ್ರಕಾರ ಮಾಡ್ತೀವಿ. ಅಲ್ಲ ಸರ್, ಈಗ ತಾತ್ಕಾಲಿಕವಾಗಿ ತುಂಬ ಶಿಥಿಲಗೊಂಡಿದೆ. ಹಾಗಾಗಿ ಹಿಂದೆ ಬೇರೆ ಹಿಂದೆಗಡೆ ಸ್ವಲ್ಪ ಸ್ಥಳಾಂತರ ಮಾಡ್ಬೋದಲ್ಲ ಸರ್? ದಿನೇ ದಿನೇ ಮೇಲ್ಛಾವಣಿ ಕುಸಿತ ಆಗ್ತಾ ಇದೆ. ಹ್ಞೂ. ಹಾಗಾಗಿ ದಯವಿಟ್ಟು, ಯಾಕಪ್ಪ ಅಂದ್ರೆ ಸಿಬ್ಬಂದಿ ಮತ್ತೆ ಅಲ್ಲಿರ್ತಕ್ಕಂಥ ದಾಖಲೆಗಳ ಹಿತದೃಷ್ಟಿಯಿಂದ ಸರಿ. ಹಿಂದೆಗಡೆ ಕಟ್ಟಡ ಇದೆ ಸರ್, ಅದಕ್ಕೆ ಶಿಫ್ಟ್ ಮಾಡಿದ್ರೆ ಒಳ್ಳೇದಲ್ಲ ಸರ್? ಮಳೆಗಾಲ ಬೇರೆ ತೋರ್ತೈತೆ. ಚೆಕ್ ಮಾಡ್ತೀನಿ, ಇಒ ಜೊತೆ ಕೂಡ ಚೆಕ್ ಮಾಡ್ತೀನಿ. ಆ ಥರ ಒಂದು ಪೋರ್ಷನ್ ಇದ್ರೆ ಅದು ಡೆಫಿನೆಟ್ಲಿ ನಾವು ಅದು ಕನ್ಸಿಡರ್ ಮಾಡ್ತೀವಿ. ಈಗ ಶಾಸಕರು ಸಹ ಹೇಳಿದ್ದಾರೆ, ಶಾಸಕರದ್ದು ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಹ್ಞೂ. ಹಾಗಾಗಿ ದಯವಿಟ್ಟು ನೋಡಿ ಸರ್, ಅದಕ್ಕೊಂದು ಸೂಕ್ತ ಕಟ್ಟಡ ಮಾಡಿ, ಕಟ್ಟಡ ಮಾಡೋವರೆಗೂ ಅದ್ರ ಶಿಫ್ಟ್ ಮಾಡಿ ಸರ್, ದಯವಿಟ್ಟು ಪ್ಲೀಸ್. ಸರಿ, ಮಾತಾಡ್ತೀನಿ ಅವ್ರ ಜೊತೆ. ಎಸ್ ಸರ್, ಓಕೆ ಓಕೆ. ಹೇಳಿ ಸರ್, ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಲ್ಲಾಪುರದಲ್ಲಿ ಒಂದು ತಾಲೂಕ್ ಪಂಚಾಯತಿ ಕಟ್ಟಡ ತುಂಬಾ ಶಿಥಿಲಗೊಂಡಿದೆ ಸರ್, ಅದ್ರ ಬಗ್ಗೆ ವರದಿ ಮಾಡ್ತಾ ಇದ್ದೆ. ಹಾಗಾಗಿ ತಮ್ಮ ಅಭಿಪ್ರಾಯ ತಗೊಳ್ಳಿ ಕಾಲ್ ಮಾಡಿದೆ ಸರ್. ಹಲೋ ಸರ್. ಹಲೋ. ಹಾಂ, ಯಲ್ಲಾಪುರದ ತಾಲೂಕ್ ಪಂಚಾಯತಿ ಶಿಥಿಲಗೊಂಡಿದೆ ಅಂತ ಹೇಳ್ಬಿಟ್ಟು ವರದಿ ಮಾಡ್ತಾ ಇದ್ದೆ. ಅದು ತಮ್ಮ ಅಭಿಪ್ರಾಯ ತಗೊಳ್ಳಿ ಕಾಲ್ ಮಾಡಿದೆ ಸರ್. ತುಂಬಾ ಶಿಥಿಲಗೊಂಡಿದೆ. ಮಾಡಿ ಸರ್ಕಾರದ ಪ್ರಯತ್ನ ನಡೀತಾ ಇದೆ. ಹಾಂ ಸರ್. ಹೊಸ ಕಟ್ಟಡ ಸ್ಥಳ ಬಗ್ಗೆ ಹಾಂ ಸರ್. ಯಲ್ಲಾಪುರ ಮತ್ತು ಮುಂಡಗೋಡು ಎರಡಕ್ಕೂ ಕೂಡ ಹಾಂ ಸರ್. ಶೀಘ್ರದಲ್ಲೇ ಕೆಲಸ ಮಾಡುವುದು ವಿಶ್ವಾಸ ಇದೆ. ಅಲ್ಲ, ಮೊದಲಿಂದನೂ ತುಂಬಾ ಇದೆ ಸರ್. ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇತ್ತು. ಹಾಗಾಗಿ ತಾವೇನಾದ್ರು ಅಟ್ಲೀಸ್ಟ್ ಶಿಫ್ಟಾರು ಮಾಡಿದ್ರೆ ಒಳ್ಳೆ ಸರ್ ಹಿಂದೆಗಡೆ. ನೋಡ ಮಾತಾಡ್ತೀನಿ. ಹಾಂ ಸರ್, ಮೇಲೆಲ್ಲ ಇದೆಲ್ಲ ಬೆಳೆದಿದೆ. ಹಾಗಾಗಿ ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್, ಮುತುವರ್ಜಿ ವಹಿಸಿ ಸರ್, ಪ್ಲೀಸ್. ಓಕೆ 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 ಸರ್, ಓಕೆ, ಥ್ಯಾಂಕ್ ಯು. ವಿಶೇಷವಾಗಿ ರಾಜ್ಯದಲ್ಲೇ ಒಂದ್ ರೀತಿ ಕಳೆದ ಬಾರಿ ಸರ್ಕಾರ ರಚನೆಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥವ್ರು ಹೆಬ್ಬಾರ್ ಅವರು. ಬಹುಶಃ ಹೆಬ್ಬಾರ್ ಅವರು ಮಿನಿಸ್ಟರ್ ಆಗಿದ್ದಾಗ ಈ ಕಟ್ಟಡ ಏನಾದ್ರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಅವ್ರು ನೋಡಿದ್ರೆ ಇದನ್ನು ಸಹ ಒಂದ್ ರೀತಿ ಕಟ್ಟಡ ಆಗೋದೇನೋ. ಬಹುಶಃ ಬರೀ ಅವ್ರ ರಾಜಕೀಯದಲ್ಲಿ ತಲ್ಲೀನರಾದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಈ ತಾಲೂಕ್ ಪಂಚಾಯತಿ ಕಟ್ಟಡ ತುಂಬಾ ಸೋರ್ತಾ ಇದೆ. ಸಾಕಷ್ಟು ಒಂದ್ ರೀತಿ ಪಾಳು ಬಿದ್ದ ಒಂದ್ ರೀತಿ ಅವ್ಯವಸ್ಥೆ ಆಗಿದೆ. ಈಗ ನೋಡೋದಾದ್ರೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಇದರ ಮೇಲ್ಚಾವಣಿ ಅಂತೂ ದಿನೇ ದಿನೇ ಒಂದ್ ರೀತಿ ಸಾಕಷ್ಟು ಸೋರ್ತಾ ಇರ್ತಕ್ಕಂಥದ್ದು, ಕುಸಿದು ಬೀಳ್ತಾ ಇರ್ತಕ್ಕಂಥದ್ದು, ಇದರಲ್ಲೇ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೋಡಿ, ಬರೇ ಮಾತಾಡ್ತಿರಲ್ಲ, ನೋಡಿ ನಿಮ್ಮ ತಾಲೂಕ್ ಪಂಚಾಯತಿ ಕಟ್ಟಡದ ಪರಿಸ್ಥಿತಿಗಳನ್ನ. ಸಾಕಷ್ಟು ಇದಾಗ್ತಾ ಇದೆ. ಇದಕ್ಕೆ ಚೊಚ್ಚಲ ಉದಾಹರಣೆ ಯಲ್ಲಾಪುರದ ತಾಲೂಕ್ ಪಂಚಾಯತಿ ಕಟ್ಟಡದ ಉದಾಹರಣೆ. ಏನ್ರಿ ಇದು? ದಯವಿಟ್ಟು ಇಂಥವಕ್ಕೆ ಹೊಸ ಕಟ್ಟಡ ಬಗ್ಗೆ ಕೊಡ್ರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.